एवन न्यूज में आप सभी दर्शकों का स्वागत है। मैं आपके साथ इलियास बड़ेघर। हैप्पी न्यू ईयर प्रोग्राम फर्स्ट टाइम इन बीजापुर। सफायर इवेंट्स टीम आपके लिए लाई है शहर बीजापुर में पहली बार। सभी एज ग्रुप को मद्देनजर रखते हुए हैप्पी न्यू ईयर प्रोग्राम विद फुल एंटरटेनमेंट। न्यू ईयर के स्वागत के लिए हो जाएं तैयार। एड्रेस बेगम तालाब रोड, कन्नान फंक्शन हॉल ग्राउंड, बीजापुर। कॉन्टैक्ट रहमान डिजिटल स्टूडियो 9008770082, AS डिजिटल 8861636211, मोहम्मद यासीन 7899278700, RMD ऑटो कंसल्टेंट 6362902311 और श्रेयस जे 9110433952 से संपर्क करें। थैंक यू। प्रभाकर भट्ट के खिलाफ महिला कांग्रेस का आक्रोश। पिछले दिनों प्रभाकर भट्ट द्वारा मुस्लिम महिलाओं के बारे में दिए गए बयान पर आज महिला कांग्रेस अध्यक्ष विद्यारानी तुंगड़ के नेतृत्व में एक डेलीगेशन उसके खिलाफ अपना आक्रोश व्यक्त करते हुए प्रभाकर भट्ट के खिलाफ कंप्लेंट को लेकर गांधी चौक पहुंचे थे। इस अवसर पर बात करते हुए कई महिलाओं ने अपनी प्रतिक्रिया व्यक्त की। ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಒಂದು ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಏನು ಒಂದು ಮಾತಾಡಿದ್ದಾರೆ. ಇದು ನಮ್ಮ ದೇಶದಲ್ಲಿ ನಡೆಯಲ್ಲ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಭಾರತ ದೇಶದಲ್ಲಿ ಎಲ್ಲ ಧರ್ಮ ಎಲ್ಲ ಜಾತಿಯವರು ವಾಸವಾಗಿರುವಂಥ ಪುಣ್ಯಕ್ಷೇತ್ರ ಇದು. ಇಲ್ಲಿ ಯಾವುದೇ ಒಂದು ಜಾತಿ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದಂಥ ದೇಶ ನಮ್ಮದಲ್ಲ. ಅಂಥ ಒಂದು ದೇಶದಲ್ಲಿ ನಾವು ಜಾತಿ ಬಗ್ಗೆ ಮಾತಾಡೋದೇ ಒಂದು ತಪ್ಪಿಲ್ಲಿ. ಅಂಥದ್ರಲ್ಲಿ ಇವತ್ತು ಮಹಿಳೆಯರ ಬಗ್ಗೆ ಒಂದು ಜನಾಂಗದ ಮಹಿಳೆಯರ ಬಗ್ಗೆ ಅವರು ಮಾತಾಡ್ತಾರಂದ್ರೆ ಬಹುಶಃ ಇವ್ರಿಗೆ 60 ವರ್ಷ ಆಗೈತೆ, ಅರಳು ಮರಳು ಹರೈತಂತ ಎಲ್ಲ ದೇಶದ ಜನತೆ ಅರ್ಥ ಮಾಡ್ಕೋಬೇಕು. ಯಾಕಪ್ಪ ಅಂದ್ರೆ ಇವತ್ತೊಬ್ಬ ಮಹಿಳೆಯರ ಬಗ್ಗೆ ಕ್ಷುಲ್ಲಕವಾಗಿ ಯಾವ ಒಂದು ಶಬ್ದ ಯೂಸ್ ಮಾಡಿದ್ರೆ ನಂಗೆ ಆ ಶಬ್ದನೂ ಅನ್ನೋಕ್ಕಾಗಂಗಿಲ್ಲ. ಅಂಥ ಒಂದು ಶಬ್ದವನ್ನು ಯೂಸ್ ಮಾಡಿ ಇವತ್ತು ಮಾತಾಡಿದಾರಲ್ಲ, ನಿನ್ನ ತಾಯಿ ತಂಗಿ ನಿನ್ನ ಮಗಳು ಎಲ್ಲ ಮಹಿಳೆಯರು ಮತ್ತು ಯಾವುದೇ ಜಾತಿ ಮಹಿಳೆಯರಿದ್ರು ಮೊದಲು ಅವಳು ಮಹಿಳೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಒಬ್ಬ ಹೆಣ್ಮಗಳಿಗೆ ಆ ಥರ ಮಾತಾಡೋದು ನೀನು ಸಲ್ಲೋದಿಲ್ಲ. ನಿನ್ನ ವಯಸ್ಸು ನಿಮ್ದು ಏನೈತಲ್ಲ ನೀ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇವತ್ತು ಇಡೀ ದೇಶದ ಜನತೆ ಇವತ್ತು ಇವರು ಯಾವ BJP ಪರವಾಗಿ ಮಾತಾಡ್ತಾ ಇದ್ದಾರಲ್ಲ, BJP ಅವ್ರು ನೀವು ಅಧಿಕಾರಕ್ಕೆ ಬರ್ಬೇಕಾದ್ರೆ ಏನಂತ ಮಾತಾಡಿದ್ರಿ? ದೇಶಭಕ್ತಿ, ತಾಯಿ, ಮಹಿಳೆ ಅಂದರೆ ನಮ್ಮ ಭಾರತ ಮಾತೆ ಅಂತ ಮಾತಾಡಿ ಅಧಿಕಾರ ಹಿಡ್ಕೊಂಡು ಇವತ್ತು ಯಾವುದೋ ಒಂದು ಜನಾಂಗದ ಹೆಣ್ಮಗಳಿಗೆ ಅಥವಾ ಮಹಿಳೆಯರಿಗೆ ಮಾತಾಡೋಕೆ ಹಚ್ಕೊಂಡು ಯಾವ ಥರ ನೀವು ಹುಟ್ಟಿದ್ರೆ ಅಂತ ಅರ್ಥ ಮಾಡ್ಕೋಬೇಕು. ಇವತ್ತು ಮೋದಿಯವರಾಗಲಿ ಯಾರೇ ಆಗಲಿ BJP ಪಕ್ಷದವ್ರು ಇಂಥವ್ರನ್ನ ಇಟ್ಕೋಬಾರ್ದು. ನೀವು ಪಕ್ಷದಲ್ಲಿ ಮೊದಲು ಒದ್ದು ಹೊರಗೆ ಹಾಕಬೇಕು. ಇಡೀ ಇವತ್ತು ಕಾನೂನು ಕೈಗೆ ತೊಗೋಬಾರದು. ನಾವು ಮಹಿಳೆಯರು ಸುಮ್ಮನೆ ಕೂತ್ಕೊಂಡಿದ್ದೀವಿ, ಕಾನೂನು ರೀತಿಯನ್ನು ಹೋರಾಟ ಮಾಡ್ತಾ ಇದ್ದೀವಿ. ಒಂದು ವೇಳೆ ನೀವು ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದೇ ಆದಲ್ಲಿ ಕೊಡಲೇ ಇಲ್ಲಾಂದ್ರೆ ನಾವು ಮಹಿಳೆಯರು ಕಾನೂನು ಕೈಗೆ ಹತ್ಕೊಂಡ್ರೂ ಚಿಂತೆ ಇಲ್ಲ. ಇವತ್ತು ಅವ್ರು ಎಲ್ಲಿ ಸಿಗ್ತಾರೆ ಅಲ್ಲೇ ನಾವು ಚಪ್ಪಲಿ ಸೇವೆಯನ್ನು ಮಾಡೋಕ್ಕೂ ಹಿಂಜರಿಯೋದಿಲ್ಲ ಅಂತ ನಾನು ಈ ಮೂಲಕ ಹೇಳಕ್ಕೆ ವಿದ್ಯಾರಾಣಿ तुंगड़ जिलाध्यक्षರು महिला हर औरता सब जना को इज्जत से बात करना, तेरी उम्र के लिहाज से प्रभाकर भट्ट तेरा ऐसा काम नहीं है, फिर भी तू ऐसा बात करे। तू हर मुसलमान हर औरतों को तू माफ़ी मांगना। तो हम यहाँ पुलिस स्टेशन को कंप्लेंट देने आए थे, ऑलरेडी तेरे नाम से कंप्लेंट हुई है अभी। उसके असर हमें जो DC तक है तो सब जने मुसलमान मिला को सब महिला मुसलमान जाति भेद तू करे, सब औरतें हमें एक ही चाहिए। जाति का ये लेकर ऐसा ना तुम्हारे सर के एक ले कौन तो ऐसा बोल कुछ ऐसा औरतों के बारे में ये करती है। हमें सब बैका मिला को तेरे बारे में स्ट्राइक करने ले, तू कैसा बोले वैसा माफ़ी मांग। मेरा नाम मुस्कान शिरगूर, कोलार तालूक ब्लॉक अध्यक्ष। ಇವತ್ತು ಏನು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಅದು ಎಲ್ಲ ಮಹಿಳೆಯರಿಗೂ ಏನಪ್ಪ ಅಂದ್ರೆ ಒಂದು ತಂಗಿ ಅಕ್ಕ ಎಲ್ಲರೂ ಇದ್ದಾರೆ. ತಾವು ಒಂದು ತಾಯಿ ಹೊಟ್ಟೆಯಲ್ಲೇ ಬಂದಂಥ ಒಂದು ಕಲ್ಲಡ್ಕ ಪ್ರಭಾಕರ್ ಅವ್ರಿಗೆ ನಾವು ಒಂದು ಪ್ರಶ್ನೆ ಮಾಡ್ತೀನಿ. ನಿಮ್ಮ ಮನೆಯಲ್ಲಿ ಆ ಥರ ಡ್ಯೂಟಿ ಇದ್ದರೆ, ನೀವು ಆ ಥರ ಆಗಿದ್ದರೆ ನೀವು ಎಷ್ಟನೇದವ್ರು ಅಂತೇಳಿ ಹೇಳಿ ನಮಗೆ ಇದನ್ನೊಂದು ಹೇಳ್ರಿ. ಯಾಕಪ್ಪ ಅಂದರೆ ಮಹಿಳೆಯರಂದರೆ ಎಲ್ಲರೂ ಒಂದೇ. ಇಲ್ಲಿ ಯಾರು ಮುಸ್ಲಿಮ್ಸ್ ಇಲ್ಲ, ಯಾರು ಜಾತಿ ಭೇದ ನಾವು ಇಲ್ಲಿ ಮಾಡ್ತಾ ಇಲ್ಲ. ಯಾಕಂದರೆ ಇದು ಮಹಿಳೆಯರಿಗೆ ಇಲ್ಲಿ ಭಾರತ ದೇಶದಲ್ಲಿ ಅದರದೇ ಆದಂಥ ಒಂದು ಸಂಸ್ಕೃತಿ, ಅವ್ರದ್ದೇ ಆದಂಥದ್ದು ಒಂದು ನೆಲೆ ಜಲ ಎಲ್ಲ ಇದೆ. ಯಾಕಂದರೆ ನಮ್ಮ ಈ ಒಂದು ರಾಜಕಾರಣದಲ್ಲಿ ಹೆಣ್ಮಕ್ಳಿಗೆ ಯಾರೂ ಇಲ್ಲಿ ತನಕ ಏನೂ ಅಂದಿದ್ದಿಲ್ಲ. ನೀವು ಅಂತೀರಪ್ಪ ಅಂದ್ರೆ ನಿಮಗೇನು ತೊಗೊಂಡು ಹೊಡಿಬೇಕು ಅನ್ನೋದು ನಮ್ಮ ಎಲ್ಲ ಹೆಣ್ಮಕ್ಳಿಗೆ ವಿಚಾರ ಆಗಿದೆ. ಈಗ ನಾನು ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತೇಳಿ ನಮ್ಮ ಮೋದಿಜಿ ಅವರು ಏನದು ಇದು ಮಾಡಿದ್ದಾರೆ, ಅಲ್ಲಿಂದ ನಾವು ಒಂದು ಕೇಸನ್ನು ನೋಡ್ತಿಲ್ಲ. ಯಾವ ಬೇಟಿ ಬಚಾವ್ ಮಾಡಿದ್ರು ಅವ್ರು BJPಯಲ್ಲಿ ಇರುವಂತಹ ಒಂದು ಕೆಲವೊಂದು ವಿಷಯಗಳು ಕೂಡ ಅಲ್ಲೇ ಮುಚ್ಚಾಕ್ಬಿಟ್ರು. ಆವಾಗ ಎಷ್ಟೋ ಜನಗಳ
ಏನು ಬಾಲ್ಯ ಅತ್ಯಾಚಾರಗಳನ್ನು ಮಾಡಿದಂತಹ ಎಷ್ಟೋ ಶಾಸಕರು ಅವರ ಆ ರಾಜ್ಯ ಯಾವ ರಾಜ್ಯ ಕೇರಳ ರಾಜ್ಯದಲ್ಲಿ ಮತ್ತು ಅವರೆಲ್ಲರೂ ಕೂಡ ಒಂದು ಏನು ಹಿಂಸಾಚಾರವಾಗಿ ಅತ್ಯಾಚಾರ ಮಾಡಿದಂತಹ ಒಂದು ರಾಜ್ಯದಲ್ಲಿ ಕೂಡ ನೀವು ಮುಚ್ಚಿ ಹಾಕಿದ್ರಿ. ಇದೇನ ಬೇಟಿ ಬಚಾವ್ ಬೇಟಿ ಪಡಾವ್? ಹಾಂ, ನೀವು RSS ಏನು ಸಂಘ ಪರಿವಾರನಿಗೆ ಕೊಟ್ಟಿದ್ದೀರಲ್ಲ, ಅವ್ರು ಇಷ್ಟು ದಿನವೂ ಹಾಫ್ ಚಡ್ಡಿ ಹಾಕ್ಕೊಳ್ತಿದ್ರು, ಈಗ ಯಾಕೆ ಫುಲ್ ಚಡ್ಡಿ ಹಾಕೋತಿದಾರ? ಅದು ಅವ್ರವ್ರಿಗೆ ಇಷ್ಟ. ಹಿಜಾಬ್ ಅನ್ನುವ ಕೊಟ್ಟಿರೋದು ನಮ್ಮ ಸಂಸ್ಕೃತಿಗೆ ತಕ್ಕಂಗೆ ನಮ್ಮ ಒಂದು ರಾಜ್ಯದಲ್ಲಿ ಇರುವಂಥ ಹೆಣ್ಮಕ್ಕಳಿಗೆ ಅದು ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ನಮ್ಮ CM ಸಿದ್ದರಾಮಯ್ಯ ಸಾಹೇಬ್ರವರು ಅದು ಒಂದು ಒಳ್ಳೆಯ ರೀತಿ ತೀರ್ಮಾನ ತಗೊಂಡಿದ್ದಾರೆ. ಒಂದು ಏನೇ ಮಾಡಬೇಕಾದ್ರೂ ಸಿದ್ದರಾಮಯ್ಯ ಸಾಹೇಬರು ಒಂದು ನಮ್ಮ ದೇಶದ, ನಮ್ಮ ಜನತೆ, ನಮ್ಮ ಕರ್ನಾಟಕದ ಒಂದು ಅಭಿವೃದ್ಧಿಗೋಸ್ಕರ ಮತ್ತು ಮಹಿಳೆಯರ ಹಿತಾಸಕ್ತಿಗೋಸ್ಕರ, ಮಹಿಳೆಯರ ಒಂದು ಆಕರ್ಷಣೆಗೋಸ್ಕರ ಯಾವುದೇ ಒಂದು ಕೆಟ್ಟ ಅಭಿಪ್ರಾಯ ಬೀಳದಂಗೆ ಇರಲಿ ಅಂತೇಳಿ ಅನ್ನೋ ಉದ್ದೇಶಕ್ಕೆ ನಮ್ಮ ಮಹಿಳೆಯರಿಗೆ ಅದು ಒಂದು ಹಿಜಾಬ್ ಅನ್ನೋದು ಅವರಿಗೆ ಒಂದು ಗಿಫ್ಟಾಗಿ ಕೊಟ್ಟಿದ್ದಾರೆ. ಏನು ಹಿಂದೆ ನೀವು ಇದನ್ನು ಅಂತೇಳಿ ಬಂದ್ ಮಾಡಿಸ್ಬೇಕಂತ ಓಡಾಡಿದ್ರಿ, ಅದನ್ನ ನಮಗೆ ತಿರುಗಿ ವಾಪಸ್ ಕೊಡುವಂತಲ್ಲಿ ನಮ್ಮಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಯಶಸ್ವಿಗೊಳಿಸಿದ್ದಾರೆ. ನಮಗೆ ಅದನ್ನ ನಿಮಗೆ ಇವತ್ತು ನಾವು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಏನು ಹಿಂದೂ ಮುಸ್ಲಿಂ ಅಂತ ನಾವು ಹೇಳ್ತಾ ಇಲ್ಲ, ನಾವೆಲ್ಲರೂ ಭಾರತೀಯರೇ ಅಂತ ಹೇಳ್ತಾ ಇದೀವಿ. ಭಾರತೀಯ ಹೆಣ್ಮಕ್ಕಳಿಗೆ ನೀವು ಅವಾಚ್ಯವಾಗಿ ಮಾತಾಡಿದ್ದೀರಾ, ಅದಕ್ಕೋಸ್ಕರ ನಾವು ಇವತ್ತು ಕಂಪ್ಲೇಂಟ್ ಕೊಡಲಿಕ್ಕೆ ಇಲ್ಲಿ ಗಾಂಧಿ ಚೌಕಿಗೆ ಬಂದಿದ್ದೀವಿ. ಆದರೆ ಈಗ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನಾವು DC ಅವರಿಗೆ ಮನವಿ ಕೊಟ್ಟು ಆಮೇಲೆ ಹೆಚ್ಚಿನ ಸ್ಟ್ರೈಕನ್ನು ಮಾಡೋಲ್ಲಿ ನಾವು ಇದು ಮಾಡ್ತೀವಿ. ನೀವು ಎಲ್ಲಿ ಕಾಣ್ತೀರಾ ಅಲ್ಲಿ ನಾವು ಚಪ್ಪಲಿ ಸೇವೆ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ. ಈಗ ನೀವು ಕ್ಷಮೆ ಕೇಳಲಿಲ್ಲಪ್ಪ ಅಂದರೆ ನಮ್ಮ ಕೆಲಸ ಮುಂದಿನ ಗುರಿ ಹೆಣ್ಮಕ್ಳಿಂದನೇ ನಿಮಗೆ ಸೇವೆ ಮಾಡುವಂಥ ಗುರಿ ಆಗಿದೆ. ನೀವು ಇದನ್ನು ಅರ್ಥ ಮಾಡಿಕೊಂಡು ಮುಂದೆ ಯಾರೇ ಮಾತಾಡಬೇಕಾದ್ರೂ ಹೆಣ್ಮಕ್ಳ ಬಗ್ಗೆ ಮಾತಾಡಬೇಕಾದ್ರೆ ಮೈಯೆಲ್ಲ ಕಣ್ಣಿಟ್ಕೊಂಡು ಮಾತಾಡಬೇಕು ಅನ್ನೋದು ನಮ್ಮದು ಒಂದು ಈ ಬಿಜಾಪುರ ಜಿಲ್ಲೆದ ಒಂದು ಅನಿಸಿಕೆ. रमीज़ा नदाफू विनिपुर ब्लॉक प्रेसिडेंट। तो और खबरों के लिए देखते रहिए A1 न्यूज़ चैनल, द फेस ऑफ ट्रस्ट।